ಯಾವ ಊರಪ್ಪ ಅಂದರೆ ಜಯನಹಳ್ಳಿ. ಸೊ ಜಾತ್ರೆ ಇತ್ತು, ಇದು ಸತ್ಯಮಾತೆಯ ದೇವಸ್ಥಾನ ಅಂತ ಕೇಳ್ಪಟ್ಟಿದ್ದೀರಿ ನೀವು. ಅರಳೂರು ಕೇಳ ಥರ ಇರುತ್ತೆ. ಸೊ ಈ ಕಡೆ ಜಯನಹಳ್ಳಿ ಮಾಲೂರೋಡಲ್ಲಿ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಅಲ್ಲಿ ಗುಡ್ಡದ ಮೇಲೆ ಜಾತ್ರೆ ನಡೀತಾ ಇದೆ. ಸೊ ದೀಪಗಳು ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಊರಿಗೆ ಬಂದಿದ್ದೀನಿ. ಸೊ ನನಗೆ ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ದೀಪಗಳು ಯಾವ ಥರ ಇತ್ತು, ಅಲ್ಲಿ ದೇವಸ್ಥಾನ ಹತ್ರ ಹೋದರೆ ಅಲ್ಲಿ ಕವರ್ ಮಾಡ್ತೀನಿ. ಸೊ ದೀಪಗಳಲ್ಲಿ ಯಾವ ಥರ ಮಾಡ್ದು, ಸೊ ಅದಕ್ಕೆ ನಾವು ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಏನಂದರೆ ಬಿರಿಯಾನಿ, ಚಿಕನ್ ಫ್ರೈ, ಸೊ ಮಟನ್ ಸಾಂಬಾರು, ಸೊ ಇದೆಲ್ಲ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಅದನ್ನು ವೀಡಿಯೋ ಮಾಡೋಣ ಅಂತೇಳಿ, ಆ ಜಾತ್ರೆದ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈಗ ಇದೇ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ದೀಪ ಆಲ್ರೆಡಿ ರೆಡಿ ಮಾಡಿದರೆ ಇನ್ನು ಫಿನಿಶಿಂಗ್ ಬೇರೆ ಟಚ್ ಮಾಡಬೇಕು. ಸೊ ಇನ್ನೂ ಫಿನಿಶಿಂಗ್ ಮಾಡಿಲ್ಲ, ಇದು ಆಮೇಲೆ ತೋರಿಸ್ತೀನಿ ಫಿನಿಶ್ ಆದಮೇಲೆ ಯಾವ ಥರ ಬಂದಿದೆ ಅಂತೇಳಿ. ಸೊ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ತಾ, ಸೊ ಇವತ್ತು ನಾಟಿ ಸ್ಟೈಲಲ್ಲಿ ನಾವು ಬಿರಿಯಾನಿ ಮಾಡ್ತಾಯಿದ್ದೀವಿ. ಸೊ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಪ್ಲೀಸ್ ಸಪೋರ್ಟ್ ಮೀ ಗೈಸ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಗೈಸ್. ಉಷ್ಕೊಂಡಿದ್ದು ಬೈದಿದ್ದೀಯ, ಉಷ್ಕೊಂಡಿದ್ದ ಎಲ್ಲ ಸಪ್ರೇಟ್ ಸಪ್ರೇಟ್ ನೋಡ. ಸೊ ಗಾಯ್ಸ್, ಇದು ಬಿರಿಯಾನಿ ಪಾತ್ರೆ ಹಾಕಿದ್ದೀವಿ. ಸೊ ಎಣ್ಣೆ ಹಾಕ್ತಾ ಇದೀವಿ. ಏನಿದೆ ಅಂದರೆ 4 kg ಚಿಕನ್ನು ಪ್ಲಸ್ 6 kg ರೈಸ್ ಆಗ್ತಾ ಇರೋದು. ಸೊ ನೋಡ್ಕೊಳ್ಳಿ, ಫಸ್ಟ್ ಲಾಸ್ಟ್ ಟೈಮ್ ಮಾಡಿದ ವಿಡಿಯೋ ಅದರಲ್ಲಿ ಕ್ಲಿಯರಾಗಿ ಹೇಳಿಲ್ಲ, ಕ್ಲಾರಿಟಿಯಾಗಿ ಏನೇನು ಆಗ್ತಾ ಇದೀವಿ ಇಂಗ್ರೀಡಿಯೆಂಟ್ಸ್ ಅಂತೇಳಿ. ಸೊ ಫಸ್ಟಿಂದ ಲಾಸ್ಟ್ ಗಂಟೆ ನೋಡಿ ವಿಡಿಯೋ ಗೊತ್ತಾಗುತ್ತೆ ನಿಮಗೆ. ಬಿರಿಯಾನಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದೀವಿ. ಎಲೆ, ಸೋಂಪು, ಮರಾಠಿ ಮೊಗ್ಗು, ಈರುಳ್ಳಿ ಹಾಕೋತಾ ಇದೀವಿ. ಉಪ್ಪು ಒಂಚೂರು ಹಾಕೊಂತ ಇದೀವಿ. ಆನಿಯನ್ ಚೆನ್ನಾಗಿ ಬೇಯಿಸಿದ್ವಿ. ಬೇಗ ಈರುಳ್ಳಿ ಉಪ್ಪು ಏನಕ್ಕೆ ಹಾಕ್ಬೋದಂದ್ರೆ, ಸ್ವಲ್ಪ ಏನು ಬೇಗ ಹಾಕಿರೋದಂದ್ರೆ ಬೇಗ ಬೇಯುತ್ತೆ ಅಂತ ಹೇಳಿ. ಸೊ ಟೊಮೆಟೊ ಹಾಕಿದಾಗ, ಈರುಳ್ಳಿ ಹಾಕಿದಾಗ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ. ಬೆಳ್ಳುಳ್ಳಿ ಪೇಸ್ಟ್ ಈಗ ಹಿಂಗೆ ವಿಲೇಜ್ ಫೀಲ್ ಮಾಡೋದು. 2 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀವಿ. ಏನದು ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಮಿಕ್ಸ್ ಹಾಕೋದು, ಪೇಸ್ಟ್ ಮಾಡ್ಕೊಂಡಿರೋದು. ಸೊ ಇದು ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿರೋದು. ರುಬ್ಬಿರ್ತಕ್ಕಂಥ ಟೊಮೆಟೊ ಹಾಕೋತಾ ಇದ್ವಿ. ಟೊಮೆಟೊ ಪೇಸ್ಟ್. ಸೊ ಟೊಮೆಟೊ ಹಂಗೆ ಹಾಕ್ಬೋದು, ಬಟ್ ಟೊಮೆಟೊ ಸಿಗುತ್ತೆ ಇರುತ್ತೆ. ಸೊ ರುಬ್ಕೊಂಡ್ರೆ ಈಸಿಯಾಗೆಲ್ಲ ಮಿಕ್ಸ್ ಆಗಿರುತ್ತೆ. ಪ್ಲಸ್ ಟೊಮೆಟೊ ಸಿಗಲ್ಲ, ರೈಸಲ್ಲಿ ಟೊಮೆಟೊ ಇರಲ್ಲ. ಸೊ ಅದಕ್ಕೆ ರುಬ್ಕೊಂಡಿದ್ದೀವಿ. ಚಿಕನ್ ಹಾಕ್ಕೊತಾ ಇದೀವಿ ಗೈಸ್. ಇದೊಂದು 4 ರಿಂದ 5 kg ಚಿಕನು. ಚಿಕ್ಕ ಬಾಯ್ಲರಲ್ಲಿ ಮಾಡ್ತಾರೆ, ಅದು ದೊಡ್ಡ ಬಾಯ್ಲರಲ್ಲ ಇದು. ಮೊಸರು ಹಾಕೋತಾ ಇದೀವಿ ಗ್ಯಾಸ್. ಚಿಕನ್ ಸಾಫ್ಟ್ ಬರುತ್ತೆ ಮೊಸರು ಹಾಕೊಂಡ್ರೆ, ಸ್ಮೂತ್ ಆಗಿರುತ್ತೆ, ಸ್ವಲ್ಪ ಚೆನ್ನಾಗಿ ಟೇಸ್ಟಿ ಇರುತ್ತೆ ಮೊಸರು ಆ್ಯಡ್ ಮಾಡೋದ್ರಿಂದ. ಉಪ್ಪು ಹಾಕೋತಾ ಇದೀವಿ ಗ್ಯಾಸ್ ಚಿಕನ್ಗೆ. ಸ್ವಲ್ಪ ಅರ್ಶಿನ ಪುಡಿ ಹಾಕೋತಾ ಇದೀವಿ ಗೈಸ್. ಟರ್ಮರಿಕ್ ಪೌಡರ್, ಸೊ ಗಾಯ್ಸ್ ಇದು ಪಕ್ಕ ನಾಟಿ ಸ್ಟೈಲು. ಸೊ ನೋಡಿದ್ರಲ್ಲ ನೀವೇನೋ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕಿಲ್ಲ, ಪ್ಯಾಕೆಟ್ ಮಸಾಲಾನು ಯೂಸ್ ಮಾಡಿಲ್ಲ ಇದರಲ್ಲಿ. ಸೊ ಏನಂದರೆ ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ, ಪುದೀನ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿರೋದು. ಸ್ವಲ್ಪ ಮೊಸರು ಹಾಕಿದ್ದೀವಿ. ಕೊತ್ತಂಬರಿ ಸೊಪ್ಪು, ಪುದೀನ ಹಾಕೋತಾ ಇದೀವಿ ಗಾಯ್ಸ್.
ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಬೇಕು. ಸೊ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಯ್ತಂದ್ರೆ ಚೆನ್ನಾಗಿ ಪೀಸಸ್ಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಸೊ ಹಂಗೆ ನಾವು ನೀರು ಹಾಕಿ ಹಂಗೆ ಹಾಕ್ಬಿಟ್ರೆ ಪೀಸಸ್ಗೆಲ್ಲ ಮಸಾಲೆ ಹಿಡಿದಿರಲ್ಲ, ಸೊ ಟೇಸ್ಟ್ ಹಿಡಿದಿರಲ್ಲ. ನೀರು ಹಾಕೋತಾ ಇದ್ದೀವಿ. ಸೊ ಇದು ಚಿಕ್ಕಬೇಳೆ ಇದ್ರೆ 1:1.5. ಸೊ ಒಂದು ಪಾತ್ರೆಯಲ್ಲಿ ಅಳತೆ ತೊಗೊಂಡು ಒಂದು ಪಾತ್ರೆ ಅಕ್ಕಿ ಹಾಕಿದ್ರೆ ಸೊ 1.5 ಪಾತ್ರೆ ನೀರು ಹಾಕಬೇಕು. ಸೊ ನಾವೀಗ ಆ ಪಾತ್ರೆ ತುಂಬ ಅಕ್ಕಿ ತೊಗೊಂಡಿದ್ದೀವಿ. ಸೊ ಅದಕ್ಕೆ 1.5 ಪಾತ್ರೆ ಅಷ್ಟು ನೀರು ಹಾಕೋತಾ ಇದ್ದೀವಿ. ಸೊ ನೋಡಿ ಸ್ಟ್ರಕ್ಚರ್ ಯಾವ ಥರ ಇದೆ ಅಂತೇಳಿ. ಸೊ ಯಾವುದೇ ಕಲರು ಫುಡ್ ಕಲರ್ ಯೂಸ್ ಮಾಡಿಲ್ಲ. ಸೊ ಮಸಾಲೆ ಪ್ಯಾಕೆಟ್ಸ್ ಅಲ್ಲ, ಸೊ ಅದರಿಂದ ಕಲರ್ ಕಾಣಿಸ್ತಿಲ್ಲ. ಪಕ್ಕ ನಾಟಿ ಸ್ಟೈಲಲ್ಲಿ ಬರ್ತಾರೆ ಇದು. ಸೊ ಗ್ರೀನಿಂಗ್ ನಾಟಿ ಸ್ಟೈಲಲ್ಲಿ ಸೊ ಅಂದರೆ ಗ್ರೀನ್ ಕಲರ್ ಟೈಪ್ ಇರುತ್ತೆ, ಸ್ವಲ್ಪ ಗ್ರೀನರಿ ಇರುತ್ತೆ. ಅಟ್ಟಮ್ಮ ಏನು ಸ್ಪೆಷಲ್ ಇವತ್ತು? ಚೆನ್ನಾಗಿ ಕುದಿ ಬರಲಿ ನೀರು. ಚೆನ್ನಾಗಿ ಕುದಿ ಬಂದಾಗ ನೀರು ಸ್ವಲ್ಪ ಬಾಯಿ ಮೇಲೆ ಬಿಟ್ಟೋಣ. ಉಪ್ಪು ಖಾರ ಎಲ್ಲ ಸ್ವಲ್ಪ ಹೆಂಗಿದೆ ಅಂತೇಳಿ. ಉಪ್ಪು ಒಂದು ಕೈ ಮುಂದೆನೇ ಇರಬೇಕು, ಯಾಕಂದ್ರೆ ಅಕ್ಕಿಯಲ್ಲಿ ಹಾಕ್ತೀವಲ್ಲ, ಅಕ್ಕಿಗೆ ಅನ್ನಕ್ಕೆಲ್ಲ ಉಪ್ಪು ಬೇಕಾಗುತ್ತೆ. ಸೊ ನೋಡೋಣ, ಆಮೇಲೆ ಕುದಿ ಬಂದ ಮೇಲೆ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತೇಳಿ. ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ, ಸರೋಗಿದೆಯಾ, ಕಡಿಮೆ ಇದೆ ಅಂತೇಳಿ. ಚೆನ್ನಾಗಿ ಕುದಿ ಬರ್ತಾ ಇದೆ ಫ್ರೆಂಡ್ಸ್. ನೋಡೋಣ ಈಗ ಉಪ್ಪು ಖಾರ ಸ್ವಲ್ಪ ತೊಗೊಂಡಿದ್ದೀನಿ. ಉಪ್ಪು ಒಂಚೂರು ಮುಂದೆನೇ ಇರಬೇಕು. ಟೇಸ್ಟ್ ಮಾಡಿ ನೋಡ್ತೀವಿ. ಒಂಚೂರು ಉಪ್ಪು ಖಾರ ಕಡಿಮೆ ಇದೆ ಅನ್ಸುತ್ತೆ ಗೈಸ್, ಅದಕ್ಕೆ ಉಪ್ಪುನ ಒಂಚೂರು ಖಾರ ಹಾಕೋದಿದ್ದೀವಿ. ಅಕ್ಕಿ ಹಾಕೊಂಡಿದ್ದೀವಿ. ಯಾರಮ್ಮ ಸ್ಪೂನು ಎಚ್ಚೆತ್ತಿ ನೋಡು, ಮಸಾಲಾಗಿಂತ ಮೂಲ್ ಕಡಿತು. ಸೊ ನೋಡ್ತಾ ಇದ್ರೆ ಗಾಯ್ಸ್, ನೀವು ನೋಡಿ ಸ್ಟ್ರಕ್ಚರ್ ಹೆಂಗಿದೆ ಅಂತೇಳಿ, ಯಾವ ಥರ ಇದೆ ಅಂತೇಳಿ. ಫ್ಲೇವರ್ ಆದರೆ ಪಕ್ಕಾ ನಾಟಿ ಸ್ಟೈಲ್ ಗಾಯ್ಸ್, ಪಕ್ಕಾ ನಾಟಿ ಸ್ಟೈಲ್ ಬಿರಿಯಾನಿ. ಸೊ ಸಮ್ಮರ್ ಸ್ಪೆಷಲ್ ಅಂತ ಹೇಳ್ಬೋದು. ಈ ಸಮ್ಮರ್ ಸ್ಪೆಷಲ್ ಬಿರಿಯಾನಿ ಅಂತ ಹೇಳ್ಬೋದು, ಯಾಕಂದರೆ ಈ ಮಸಾಲೆ ಎಲ್ಲ ಜಾಸ್ತಿ ಯೂಸ್ ಮಾಡಲಿಲ್ಲ. ಸೊ ಸಮ್ಮರಲ್ಲಿ ಬೇಸಿಗೆಯಲ್ಲಿ ಮಸಾಲೆ ಎಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಮಸಾಲೆ ಕಡಿಮೆ ಹಾಕಿ ಸೊ ಪಕ್ಕ ನಾಟಿ ಸ್ಟೈಲಲ್ಲಿ ಮನೆಯಲ್ಲಿ ನಮ್ಮ ಇರ್ತಕ್ಕಂಥ ಮಸಾಲೆ ಎಲ್ಲ ಯೂಸ್ ಮಾಡಿ ಯಾವ ಥರ ಚೆನ್ನಾಗಿ ಟೇಸ್ಟಿಯಾಗಿ ಬಿರಿಯಾನಿ ಮಾಡ್ಬೋದು ಅಂತೇಳಿ ಮಾಡ್ತಾ ಇರೋದು ಇದು. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಮಗೆ ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಸೊ ಈಗ ರೈಸ್ ಅರ್ಧ ಕುಕ್ ಆಗಿದೆ ಗೈಸ್, ಅರ್ಧ ಭಾಗ ಬೆಂದಿದೆ. ಸೊ ದಮ್ ಹಾಕೋಣ ಅಂತೇಳಿ ಇದು ಮಾಡ್ತಾ ಇದೀವಿ. ನಮ್ದು ನಾಟಿ ದಮ್ಮು ಹಿಂಗೆ ಬರೋದು. ಫುಲ್ ಗ್ಯಾಸ್ ಕಮ್ಮಿ ಮಾಡಿಬಿಡಿ ಹಿಂಗೆ ಮಾಡಿದಾಗ. ಸೊ ಒಲೆ ಉರಿ ಕಡಿಮೆ ಮಾಡಿದ್ವಿ, ಸುಮ್ಮನೆ ಲೈಟಾಗಿರಬೇಕು. ಸೊ ಬಿಸಿ ಇದರಲ್ಲೇ ದಮ್ ಕುಕ್ ಆಗಬೇಕಿದು. ಸೊ ಒಲೆಯಲ್ಲಿ ಮಾಡಿದರೆ ಕೆಂಡಾಲ ಇರ್ತಾಯಿತ್ತು, ಕೆಂಡಾಲ ಮೇಲೆ ಹಾಕಿದ್ರೆ ಅದು ಕುಕ್ ಆಗ್ತಿದ್ದೋ. ಗ್ಯಾಸಲ್ಲಿ ಮಾಡಿರೋದಲ್ಲ, ಗ್ಯಾಸ್ ಸ್ಟವಲ್ಲಿ. ಸೊ ಅದಕ್ಕೆ ಈ ಥರ ಮೇಲ್ಗಡೆ ಏನಾದರೂ ತೂಕವಾಗಿರೋದು ಹಾಕಿ ಮುಚ್ಚಿ. ಸೊ ಗ್ಯಾಸ್ ಸ್ವಲ್ಪ ಕಡಿಮೆ ಇರಬೇಕು. ಸೊ ಇದು ದಮ್ ಆಗಬೇಕಿದು. ಇರ್ತಾರೆ ಆಗೋದಿಲ್ಲ, ಒಂದು 15 ನಿಮಿಷ ದಮ್ ಆಗಬೇಕು ಕಾಯಿಸಿದ್ದು. 15 ನಿಮಿಷ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಬಂದಿದೆ, ಯಾವ ಥರ ಬೆಂದಿದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಗಾಯ್ಸ್ 15 ನಿಮಿಷ ಆಗಿದೆ. ಸೊ ದಮ್ಮು ಇವಾಗ ರಿಮೂವ್ ಮಾಡ್ತಾ ತೆಗಿತಾ ಇದೀವಿ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತ ಹೇಳಿ ಸ್ಟ್ರಕ್ಚರು. ಒಂಥರ ಇದು ವೈಟ್ ಪಲಾವ್ ಗಾಯ್ಸ್. ಇದು ವೈಟ್ ಪಲಾವ್ ಥರ ಸ್ಟ್ರಕ್ಚರ್ ಇದೆ ನೋಡಿ. ಮಸಾಲೆ ಎಲ್ಲ ಕಡಿಮೆ ಹಾಕಿರೋದು. ಸೊ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಮ್ಮರ್ ಸ್ಪೆಷಲ್ ವೈಟ್ ಪಲಾವ್. ಈಗ ನಿಮ್ಮ ಕೈಗಿದ
ಎಲ್ಲ ತಟ್ಟೆ ಇರ್ತಾರೆ ಬೈ ತಟ್ಟೆ 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 ಇರ್ತಾರೆ ಬಾರ್ಮ ಟೇಸ್ಟ್. ಸೊ ಫೈನಲ್ ಟಚ್ ಗಾಯ್ಸ್, ತುಪ್ಪ ಹಾಕ್ತಾ ಇದೀವಿ. ಅಪ್ಪನೇ ಪೋಡೋಣ ಮಕ್ಕಳು ಈಗ ನೋಡು. दम पट रहा है फ्रेश ನೋಡಿ ಗೈಸ್, ವೈಟ್ ಪಲಾವ್. ಮಸಾಲೆ ಎಲ್ಲ ನಿಮ್ಗೆ ಕಾಣಿಸ್ತಾ ಇಲ್ಲ. ಸೊ ಈ ಥರ ನಾರ್ಮಲ್ ಬಿರಿಯಾನಿ ಅಲ್ದಿರ ಸೊ ಟೇಸ್ಟ್ ಸ್ವಲ್ಪ ಸಮ್ಮರ್ ಬಿಸಿ ಅಲ್ವಾ, ಸೊ ಅದಕ್ಕೆ ಮಸಾಲೆ ಎಲ್ಲ ಕಡಿಮೆ ಇರಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡಿರೋದು. ಮಸಾಲೆ ಗಿಣಿಸಲ್ಲ ಚೆನ್ನಾಗಿರುತ್ತೆ, ಸೊ ಒಂಥರ ಹೆಲ್ತಿಯಾಗಿರುತ್ತೆ ಅಂತೇಳಿ ಮಾಡಿರೋದು. ಸೊ ಟೇಸ್ಟ್ ಮಾಡೋಂಥ ಸಮಯ ಈಗ. ಸೊ ಬಿಸಿ ಇದೆ, ಬಿಸಿ ಆರಲಿ. ಸಮ್ಮರ್ ಸ್ಪೆಷಲ್ ನಾಟಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಟೇಸ್ಟ್ ಹೇಗಿದೆ ನೋಡ್ತಾ ಇದ್ದೀನಿ. ನಾಟಿ ಸ್ಟೈಲ್ ಆಗಿದೆ. ಸೊ ತುಂಬ ಮಸಾಲೆ ಇಲ್ಲ, ತುಂಬ ಮಸಾಲೆ ನಾವು ಯೂಸ್ ಮಾಡಿಲ್ಲ, ನೋಡಿದಿರಲ್ಲ ನೀವು. ನಾರ್ಮಲ್ ಜಸ್ಟ್ ಲೈಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೊಟೊ, ಸೊ ಈ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಯೂಸ್ ಮಾಡಿರೋದು. ಸೊ ಹೆಲ್ತಿಯಾಗಿದೆ, ಮಕ್ಕಳೆಲ್ಲ ತಿನ್ಬೋದು. ಸೊ ಟ್ರೈ ಮಾಡಿ ಒಂದು ಸ್ವಲ್ಪ ನೋಡಿ. ಸಮ್ಮರ್ ಚೆನ್ನಾಗಿರುತ್ತೆ, ಬೇಸಿಗೆಕಾಲದಲ್ಲಿ ತಿನ್ನೋಕ್ಕೆ. ತುಂಬ ಮಸಾಲೆ ಆದರೂ ತಿನ್ನೋಕ್ಕಾಗಲ್ಲ, ಸೊ ತುಂಬ ನೀರು ಕುಡಿತಾ ಇರ್ಬೋದು, ದಾಹ ಆಗ್ತಾ ಇರುತ್ತೆ. ಸೊ ಇದು ನಾಟಿ ಸ್ಟೈಲ್ ವೈಟ್ ಪಲಾವ್, ಲೈಕ್ ನಾವೀಗ ಹನುಮಂತ ಪಲಾವ್ ಇದೆಯಲ್ಲ ಮೈಸೂರಲ್ಲಿ, ಈಗೆಲ್ಲ ವೈಟ್ ಟ್ರೆಂಡಿಂಗಲ್ಲಿ ಇರೋದಲ್ಲ ವೈಟ್ ಪಲಾವ್. ಈಗ ವೈಟ್ ಪಲಾವ್ ಥರನೇ ಇದೆ. ಸೊ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿದೆ. ಸಬರ கும்பம் விளக்கி வச்சு குருபூ